Hello everyone, welcome to ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 14ನೇ ಪ್ರಶ್ನೆಯನ್ನ ಗಮನಿಸಿ. 2/5 ಮತ್ತು 3/5 ಈ ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವ ಭಾಗಲಬ್ಧ ಸಂಖ್ಯೆಯು ಆಯ್ಕೆಯನ್ನ ಗಮನಿಸಿ. ಎ 4/5, ಬಿ 1/5, ಸಿ 1/2, ಡಿ 1. ಓಕೆ, ಇಲ್ಲಿ ನಾವು ಈ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಬರುವಂತಹ ಭಾಗಲಬ್ಧ ಸಂಖ್ಯೆಯನ್ನ ಹೇಳ್ಬೇಕು ಕೊಟ್ಟಿರುವಂತಹ ಆಯ್ಕೆಯಲ್ಲಿ. ಸೊ ಇಲ್ಲಿ ನಾವು ಈ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಸಂಖ್ಯೆಯನ್ನ ಸುಲಭವಾಗಿ ಕಂಡುಹಿಡಿಯಲಿಕ್ಕೆ ಛೇದವನ್ನ ಸ್ವಲ್ಪ ದೊಡ್ಡದಾಗಿಸೋಣ. ಉದಾಹರಣೆಗೆ 10ಕ್ಕೆ ಮಾಡ್ಕೊಳ್ಳೋಣ. ಸೊ ಹೇಗೆ ನೋಡಿ, 2/5. ಸೊ ಇದಕ್ಕೆ ಅಂಶ ಮತ್ತು ಛೇದಕ್ಕೆ ನಾವು 2ರಿಂದ ಗುಣಿಸೋಣ. 2 2 4, 5 2 10. ಅದೇ ರೀತಿ ಎರಡನೆಯ ಭಾಗಲಬ್ಧ ಸಂಖ್ಯೆ 3/5. ಇದನ್ನು ಕೂಡ ಛೇದವನ್ನ ಸಮಗೊಳಿಸ್ತಾ ಇದ್ದೇನೆ. ಸೊ ಇದಕ್ಕೂ ಕೂಡ ನಾನು 2ರಿಂದ ಭಾಗಿಸ್ತೇನೆ. 2 ಮತ್ತು ಅಂಶ ಮತ್ತು ಛೇದಕ್ಕೆ 2ರಿಂದ ಗುಣಿಸಿದಾಗ 3 2 6, 5 2 10. ಓಕೆ, ಸೊ ಈಗ ಇದು ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಸಂಖ್ಯೆಯನ್ನ ಕಂಡುಹಿಡಿಯೋಣ. 4/10 ಮತ್ತು 6/10 ನಡುವೆ ಇರುವಂತಹ ಸಂಖ್ಯೆ ಯಾವ್ದಾಯ್ತು ಮಕ್ಕಳೇ? 5/10. ಸೊ ಇದನ್ನ ಇನ್ನಷ್ಟು ಸಂಕ್ಷೇಪಿಸಿದಾಗ 5 1 5 2. ಸೊ ಈಸ್ ಈಕ್ವಲ್ ಟು ಎಷ್ಟಾಯ್ತು? 1/2. ಹಾಗಾದ್ರೆ ಇಲ್ಲಿ 2/5 ಮತ್ತು 3/5 ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆ ಯಾವ್ದಾಯ್ತು? 1/2. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ 1/2 ಸರಿಯಾದ ಆಯ್ಕೆ ಆಗಿದೆ. ಥ್ಯಾಂಕ್ ಯು.